ಸ್ನೇಹಿತರೆ, ಶಿವನನ್ನ ಮೂರು ಲೋಕದ ಆದಿ ಮತ್ತು ಅಂತ್ಯದ ದೇವತೆ ಎಂದು ಕರೆಯುತ್ತಾರೆ. ಶಿವನ ಎದುರು ಬ್ರಹ್ಮಾಂಡದ ಸಮಸ್ತ ಶಕ್ತಿ ಶೂನ್ಯ ಎಂದು ಹೇಳಲಾಗಿದೆ. ಹಾಗಾದ್ರೆ ನಿಮಗೆ ಗೊತ್ತಾ, ಶಿವನ ಜನ್ಮ ಹೇಗೆ ಆಯಿತು? ಶಿವನ ತಾಯಿ ಯಾರು? ಶಿವನ ತಂದೆ ಯಾರು? ಶಿವನು ಯಾರಿಂದ ಶಿಕ್ಷಣವನ್ನ ಪಡೆಯುತ್ತಾರೆ ಹಾಗೂ ಯಾರು ಯಾರಿಗೆ ಶಿಕ್ಷಣವನ್ನ ಬೋಧಿಸುತ್ತಾರೆ? ನಿಮಗೆ ಗೊತ್ತಿಲ್ಲವಾದರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಿಕೊಡುತ್ತೇವೆ. ಹಾಗಾಗಿ ಎಲ್ಲರೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೆಯದಾಗಿ ವಿಡಿಯೋವನ್ನ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ. ಮೊದಲನೆಯದಾಗಿ ಶಿವಪುರಾಣದ ಒಂದು ಪ್ರಸಿದ್ಧ ಕಥೆಯ ಬಗ್ಗೆ ನೋಡೋಣ. ಶಿವಪುರಾಣದ ಪ್ರಕಾರ ಭಗವಾನ್ ಶಿವನನ್ನ ಸ್ವಯಂಭು ಎಂದು ಕರೆಯಲಾಗುತ್ತದೆ. ಇದರ ಅರ್ಥ ಭಗವಾನ್ ಶಿವನ ಜನ್ಮ ಸ್ವಯಂ ಆಗಿತ್ತು. ಇದರಿಂದ ಸ್ಪಷ್ಟವಾಗುತ್ತದೆ ಭಗವಾನ್ ಶಿವನಿಗೆ ತಾಯಿ ತಂದೆಯರು ಯಾರೂ ಇಲ್ಲ. ಹೀಗಾಗಿ ಭಗವಾನ್ ಶಿವ ಪಂಚತತ್ವಗಳಿಂದ ಭಿನ್ನರಾಗಿದ್ದಾರೆ. ಇದೇ ಕಾರಣದಿಂದ ಭಗವಾನ್ ಶಿವನಿಗೆ ಯಾವುದೇ ಮೃತ್ಯುವಿನ ಭಯವಿಲ್ಲ. ಶಿವನಿಗೆ ಮೃತ್ಯು ಯಾವತ್ತೂ ಸಂಭವಿಸುವುದಿಲ್ಲ. ಹಾಗಾದರೆ ವಿಷ್ಣು ಪುರಾಣದಲ್ಲಿ ಭಗವಾನ್ ಶಿವನ ಜನ್ಮದ ಬಗ್ಗೆ ವರ್ಣಿಸಲಾದ ಕಥೆಯ ಬಗ್ಗೆ ನೋಡೋಣ. ವಿಷ್ಣು ಪುರಾಣದಲ್ಲಿ ಉಲ್ಲೇಖವಾದ ಪ್ರಕಾರ ಭಗವಾನ್ ವಿಷ್ಣುವಿನ ಮುಖದಲ್ಲಿ ಬಂದ ತೇಜಸ್ಸಿನಿಂದ ಭಗವಾನ್ ಶಿವನ ಜನ್ಮವಾಯಿತು. ಅದೇ ರೀತಿ ವಿಷ್ಣುವಿನ ನಾಭಿಯಿಂದ ಉತ್ಪತ್ತಿಯಾದ ಕಮಲದಲ್ಲಿ ಬ್ರಹ್ಮದೇವರ ಜನ್ಮವಾಗುತ್ತದೆ. ಆದರೆ ಶಿವಪುರಾಣದಲ್ಲಿ ವಿಷ್ಣು ಶಿವನಿಂದ ಸೃಷ್ಟಿಯಾಗುತ್ತಾನೆ ಎಂದು ಉಲ್ಲೇಖಿಸಲಾಗಿದೆ. ಹೀಗೆ ನೋಡಿದರೆ ವಿಷ್ಣು ಪುರಾಣ ಮತ್ತು ಶಿವಪುರಾಣ ಎರಡು ತದ್ವಿರುದ್ಧವಾಗಿವೆ. ಇದರ ಜೊತೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಜನ್ಮ ಕಥೆ ಒಂದು ಪ್ರಸಿದ್ಧವಾಗಿದೆ. ಇದರ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿರಬಹುದು. ಒಮ್ಮೆ ಭಗವಾನ್ ವಿಷ್ಣು ಮತ್ತು ಬ್ರಹ್ಮದೇವರು ಈ ಬ್ರಹ್ಮಾಂಡದಲ್ಲಿ ಶಕ್ತಿಶಾಲಿ ಯಾರು ಎನ್ನುವ ಬಗ್ಗೆ ವಾದ ವಿವಾದವನ್ನ ಮಾಡುತ್ತಾರೆ. ಆಗ ಪರಮೇಶ್ವರನು ಬೃಹತ್ ಕಂಬದ ರೂಪದಲ್ಲಿ ಪ್ರತ್ಯಕ್ಷರಾಗುತ್ತಾರೆ. ಆ ಕಂಬಕ್ಕೆ ಯಾವುದೇ ಆದಿ ಮತ್ತು ಅಂತ್ಯ ಇರಲಿಲ್ಲ. ಬ್ರಹ್ಮ ಮತ್ತು ವಿಷ್ಣು ಇಬ್ಬರಿಗೂ ಇದರ ರಹಸ್ಯ ಅರಿವಾಗಲಿಲ್ಲ. ಆಗ ಕಂಬದಿಂದ ಒಂದು ಸ್ವರ ಬರುತ್ತದೆ. ಯಾರು ಈ ಕಂಬದ ಆದಿ ಮತ್ತು ಅಂತ್ಯವನ್ನ ಕಂಡುಹಿಡಿಯುತ್ತಾರೆ ಅವರೇ ಶಕ್ತಿವಂತರೆಂದು ಕರೆಯಲಾಗುತ್ತದೆ. ಆಗ ಬ್ರಹ್ಮದೇವರು ಹಂಸ ರೂಪದಲ್ಲಿ ಕಂಬದ ಅಂತ್ಯವನ್ನ ಹುಡುಕುತ್ತಾ ಹೋಗುತ್ತಾರೆ. ಆಗ ವಿಷ್ಣು ವರಾಹ ರೂಪವಾಗಿ ಕಂಬದ ಆದಿಯನ್ನು ಹುಡುಕುತ್ತಾ ಹೋಗುತ್ತಾರೆ. ವರ್ಷಗಳೇ ಕಳೆದರೂ ಇಬ್ಬರಿಗೂ ಕಂಬದ ಆದಿ ಮತ್ತು ಅಂತ್ಯ ಹುಡುಕಲಾಗಲಿಲ್ಲ. ಇಬ್ಬರು ಸೋಲನ್ನ ಒಪ್ಪಿಕೊಂಡು ವಾಪಸ್ಸಾಗುತ್ತಾರೆ. ಆಗ ಸ್ವಯಂ ಶಿವನು ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷರಾಗುತ್ತಾರೆ. ಶಿವನನ್ನು ನೋಡಿದ ಬ್ರಹ್ಮ ಮತ್ತು ವಿಷ್ಣು ಶಿವನು ಸರ್ವಶಕ್ತ ಎಂದು ಅರಿತುಕೊಳ್ಳುತ್ತಾರೆ. ಹಾಗಾಗಿ ಶಿವನಿಗಿಂತ ಮಿಗಿಲಾದ ಶಕ್ತಿ ಬ್ರಹ್ಮಾಂಡದಲ್ಲಿ ಯಾವುದೂ ಇಲ್ಲ ಎಂದು ಅರ್ಥ ಮಾಡಿಕೊಳ್ಳಬಹುದು. ಶಿವನಿಗೆ ಆದಿ ಮತ್ತು ಅಂತ್ಯವಿಲ್ಲ. ಇದೇ ಕಾರಣದಿಂದ ಶಿವನನ್ನ ಸ್ವಯಂಭು ಎಂದು ಕರೆಯಲಾಗುತ್ತದೆ. ಈಗ ಶಿವನಿಗೆ ಸಂಬಂಧಿಸಿದ ಮತ್ತೊಂದು ಪ್ರಸಿದ್ಧ ಕಥೆಯ ಬಗ್ಗೆ ನೋಡೋಣ. ಬ್ರಹ್ಮದೇವರು ಶಿವನ ತಂದೆ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಇದರ ಹಿಂದಿನ ರಹಸ್ಯ ಏನು ಎನ್ನುವುದನ್ನು ತಿಳಿಯೋಣ ಬನ್ನಿ. ಸ್ನೇಹಿತರೆ, ಪರಶಿವನು ಯಾಕೆ ಬ್ರಹ್ಮದೇವರ ಮಗನಾಗಿ ಜನಿಸುತ್ತಾರೆ? ಇದರ ಹಿಂದೆ ವಿಷ್ಣು ಪುರಾಣದ ಒಂದು ಪೌರಾಣಿಕ ಕಥೆಯನ್ನ ನೋಡಬೇಕು. ಭೂಮಿ, ಆಕಾಶ, ಪಾತಾಳ, ಸಮಸ್ತ ಬ್ರಹ್ಮಾಂಡ ನೀರಿನಲ್ಲಿ ಮುಳುಗಿರುತ್ತದೆ. ಆಗ ಭಗವಾನ್ ವಿಷ್ಣುವನ್ನ ಬಿಟ್ಟು ಯಾವುದೇ ದೇವತೆ, ಪ್ರಾಣಿ, ಪಕ್ಷಿ ಬ್ರಹ್ಮಾಂಡದಲ್ಲಿ ಇರಲಿಲ್ಲ. ಕೇವಲ ವಿಷ್ಣು ಮಾತ್ರ ಶೇಷನಾಗನ ಮೇಲೆ ಆಸನರಾಗಿ ಕುಳಿತಿದ್ದರು. ಅದೇ ಸಮಯದಲ್ಲಿ ಭಗವಾನ್ ವಿಷ್ಣುವಿನ ನಾಭಿಯಿಂದ ಉತ್ಪತ್ತಿಯಾದ ಕಮಲದಲ್ಲಿ ಬ್ರಹ್ಮದೇವರು ಪ್ರತ್ಯಕ್ಷರಾಗುತ್ತಾರೆ. ಆಗ ವಿಷ್ಣು ಮತ್ತು ಬ್ರಹ್ಮದೇವರು ಈ ಬ್ರಹ್ಮಾಂಡದ ಕುರಿತು ಚರ್ಚೆ ಮಾಡಲು ಪ್ರಾರಂಭಿಸುತ್ತಾರೆ. ಇವರಿಬ್ಬರ ಮಧ್ಯೆ ಪರಮೇಶ್ವರನು ಪ್ರತ್ಯಕ್ಷರಾಗುತ್ತಾರೆ. ಭಗವಾನ್ ವಿಷ್ಣು ಶಿವನನ್ನ ಗುರುತಿಸುತ್ತಾರೆ. ಆದರೆ ಬ್ರಹ್ಮದೇವರು ನಿರ್ಲಕ್ಷ್ಯ ಮಾಡುತ್ತಾರೆ. ಇದರಿಂದ ಪರಮೇಶ್ವರನು ಅಸಮಾಧಾನಗೊಳ್ಳುತ್ತಾನೆ. ಆಗ ಭಗವಾನ್ ವಿಷ್ಣು ಬ್ರಹ್ಮದೇವರಿಗೆ ದಿವ್ಯ ದೃಷ್ಟಿಯನ್ನ ನೀಡುತ್ತಾರೆ. ಭಗವಾನ್ ಬ್ರಹ್ಮದೇವರಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಶಿವನ ಹತ್ತಿರ ಕ್ಷಮೆಯನ್ನ ಕೇಳುತ್ತಾ ನನ್ನ ಮಗನಾಗಿ ಹುಟ್ಟುವಂತೆ ಕೋರಿಕೆ ಮಾಡುತ್ತಾರೆ. ಆಗ ಪರಮೇಶ್ವರನು ಬ್ರಹ್ಮದೇವರ ಪ್ರಾರ್ಥನೆಯನ್ನು ಈಡೇರಿಸುವನೆಂದು ವರ ನೀಡುತ್ತಾರೆ. ಇದಾದ ಬಳಿಕ ಬ್ರಹ್ಮದೇವರು ಸೃಷ್ಟಿಯ ಕಾರ್ಯವನ್ನ ಪ್ರಾರಂಭಿಸಲು ಮುಂದಾಗುತ್ತಾರೆ. ಮೊದಲನೆಯದಾಗಿ ಒಂದು ಮಗುವಿನ ಅಗತ್ಯವಿದೆ ಎಂದು ಅರಿತು ಬ್ರಹ್ಮದೇವರು ಪರಮೇಶ್ವರನು ನೀಡಿದ ವಚನವನ್ನ ನೆನೆಸಿಕೊಳ್ಳುತ್ತಾ ಶಿವನನ್ನ ಬೇಡಿಕೊಳ್ಳುತ್ತಾರೆ. ಆಗ ಶಿವನು ಮಗುವಿನ ರೂಪದಲ್ಲಿ ಬ್ರಹ್ಮದೇವರ ಕಾಲ ಮೇಲೆ ಮಲಗಿ ಅಳಲು ಪ್ರಾರಂಭಿಸುತ್ತಾರೆ. ಕೇವಲ ಇದೊಂದೇ ಶಿವನ ಬಾಲರೂಪವಾಗಿತ್ತು. ಆಗ ಬ್ರಹ್ಮದೇವರು ಮಗುವಿನ ಹತ್ತಿರ ಯಾಕೆ ಅಳುತ್ತಿದ್ದೀಯ ಎಂದು ಕೇಳುತ್ತಾರೆ.
ಆಗ ಮಗು ನನಗೆ ಯಾವುದೇ ಹೆಸರಿಲ್ಲ ಎಂದು ಹೇಳುತ್ತದೆ. ಆಗ ಬ್ರಹ್ಮದೇವರು ಮಗುವನ್ನ ರುದ್ರ ಎಂದು ನಾಮಕರಣ ಮಾಡುತ್ತಾರೆ. ರುದ್ರ ಎಂದರೆ ಅಳುವವನು. ಆದರೆ ಮಗುವಿಗೆ ಇದು ಸಮಾಧಾನವಾಗಲಿಲ್ಲ. ಬ್ರಹ್ಮದೇವರು ಮತ್ತೊಂದು ಹೆಸರನ್ನ ಇಡುತ್ತಾರೆ. ಆ ಹೆಸರು ಕೂಡ ಮಗುವಿಗೆ ಇಷ್ಟವಾಗಲಿಲ್ಲ. ಮತ್ತೆ ಅಳಲು ಪ್ರಾರಂಭಿಸುತ್ತದೆ. ಹೀಗೆ ಬ್ರಹ್ಮದೇವರು ಒಂದೊಂದು ಹೆಸರಿಡುತ್ತಾ ಮಗುವಿಗೆ ಒಟ್ಟು 108 ಹೆಸರಿನಿಂದ ನಾಮಕರಣವನ್ನ ಮಾಡುತ್ತಾರೆ. ಅದರಲ್ಲಿ ರುದ್ರ, ಶರ್ವ, ಉಗ್ರ, ಭೀಮ, ಪಶುಪತಿ, ಈಶ್ವರ ಮತ್ತು ಮಹಾದೇವ ಪ್ರಮುಖವಾಗಿವೆ. ಇದಾದ ನಂತರ ಶ್ರೀಮದ್ ದೇವಿ ಭಾಗವತ ಪುರಾಣದಲ್ಲಿ ಶಿವನ ತಂದೆ ಮತ್ತು ತಾಯಿಯ ಬಗ್ಗೆ ವರ್ಣಿಸಲಾಗಿದೆ. ಶ್ರೀಮದ್ ದೇವಿ ಭಾಗವತ್ ಪುರಾಣದ ಪ್ರಕಾರ ಒಂದು ದಿನ ನಾರದರು ತಂದೆ ಭಗವಾನ್ ಬ್ರಹ್ಮರ ಹತ್ತಿರ ಕೇಳುತ್ತಾರೆ, ಈ ಸೃಷ್ಟಿಯ ನಿರ್ಮಾಣವನ್ನ ಯಾರು ಮಾಡಿದರು? ಜೊತೆಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂವರ ತಂದೆ ತಾಯಿ ಯಾರು? ಆಗ ಬ್ರಹ್ಮದೇವರು ನಾರದನಿಗೆ ತ್ರಿಮೂರ್ತಿಗಳ ಜನ್ಮ ರಹಸ್ಯವನ್ನ ತಿಳಿಸುತ್ತಾರೆ. ಬ್ರಹ್ಮದೇವರು ಹೀಗೆ ವರ್ಣಿಸುತ್ತಾರೆ. ತಾಯಿ ದುರ್ಗೆ ಮತ್ತು ಶಿವ ಸ್ವರೂಪ ಬ್ರಹ್ಮನ ಯೋಗ ಶಕ್ತಿಯಿಂದ ತ್ರಿಮೂರ್ತಿಗಳ ಜನ್ಮವಾಗುತ್ತದೆ. ಅಂದರೆ ಪ್ರಕೃತಿ ರೂಪವಾದ ತಾಯಿ ದುರ್ಗೆ ತ್ರಿಮೂರ್ತಿಗಳ ತಾಯಿ ಹಾಗೂ ಸದಾಶಿವ ತ್ರಿಮೂರ್ತಿಗಳ ತಂದೆ. ಇದರ ಜೊತೆಗೆ ದೇವಿ ಪುರಾಣದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ನಡೆದ ಒಂದು ಯುದ್ಧದ ಬಗ್ಗೆ ವರ್ಣಿಸಲಾಗಿದೆ. ಅದರ ಪ್ರಕಾರ ಒಂದು ಬಾರಿ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಜಗಳ ಪ್ರಾರಂಭವಾಗುತ್ತದೆ. ಬ್ರಹ್ಮದೇವರು ಹೇಳುತ್ತಾರೆ, ಈ ಸೃಷ್ಟಿಯನ್ನ ನಾನು ಮಾಡಿದ್ದೇನೆ, ನಾನೇ ಪ್ರಜಾಪಿತ. ಆಗ ವಿಷ್ಣು, ನಿನ್ನ ತಂದೆ ನಾನು, ನೀನು ನನ್ನ ನಾಭಿಯಿಂದ ಹುಟ್ಟಿದ ಕಮಲದಲ್ಲಿ ಜನಿಸಿದವ. ಹೀಗೆ ಇವರಿಬ್ಬರ ನಡುವೆ ಜಗಳ ಮುಂದುವರಿಯುತ್ತದೆ. ಆಗ ಸದಾಶಿವ ಇವರಿಬ್ಬರ ನಡುವೆ ಪ್ರತ್ಯಕ್ಷರಾಗಿ, ಮಕ್ಕಳೇ, ನಿಮಗೆ ಇಬ್ಬರಿಗೂ ಸೃಷ್ಟಿ ಮತ್ತು ಪಾಲನೆಯ ಕೆಲಸ ನೀಡಿದವನು ನಾನು. ಅದೇ ರೀತಿ ಶಂಕರನಿಗೆ ಲಯದ ಕಾರ್ಯವನ್ನ ನೀಡಿದ್ದೇನೆ. ನನಗೆ 5 ಮುಖಗಳಿವೆ. ನನ್ನ ಒಂದು ಮುಖದಿಂದ ಅಕಾರ, ಇನ್ನೊಂದು ಮುಖದಿಂದ ಉಕಾರ, 3ನೇ ಮುಖದಿಂದ ಮುಕಾರ, 4ನೇ ಮುಖದಿಂದ ಬಿಂದು ಮತ್ತು 5ನೇ ಮುಖದಿಂದ ನಾದ ಪ್ರಕಟವಾಗಿದೆ. ಇದನ್ನ ಒಂದು ಮಾಡಿ ನೋಡಿದರೆ ಒಂದೇ ಅಕ್ಷರ ಓಂ ಬರುತ್ತದೆ. ಓಂ ಮಂತ್ರವನ್ನ ಭಗವಾನ್ ಶಿವನ ಮೂಲ ಮಂತ್ರವಾಗಿ ನಾವು ನೋಡುತ್ತೇವೆ. ಇದನ್ನ ಕೇಳಿದ ಬ್ರಹ್ಮ ಮತ್ತು ವಿಷ್ಣು ನಮಸ್ಕರಿಸುತ್ತಾರೆ. ಭಗವಾನ್ ಶಿವನಿಗಿಂತ ಶ್ರೇಷ್ಠವಾಗಿ ಇರುವುದು ಈ ಬ್ರಹ್ಮಾಂಡದಲ್ಲಿ ಏನೂ ಇಲ್ಲ. ಹಾಗಾಗಿ ಇಬ್ಬರು ಪರಮೇಶ್ವರನಿಗೆ ಪ್ರಣಾಮವನ್ನ ಸಲ್ಲಿಸುತ್ತಾರೆ. ಸ್ನೇಹಿತರೆ, ಹಾಗಾದ್ರೆ ನಿಮಗೆ ಗೊತ್ತೇ, ಭಗವಾನ್ ಶಿವನಿಗೆ ಶಿಕ್ಷಣವನ್ನ ನೀಡಿದವರು ಯಾರು? ಶಿವನ ಗುರು ಯಾರು? ಇದರ ಬಗ್ಗೆ ನಿಮಗೆ ಗೊತ್ತಿರಲು ಸಾಧ್ಯವಿಲ್ಲ. ಭಗವಾನ್ ಶಿವನನ್ನ ಬ್ರಹ್ಮಾಂಡದ ಸ್ವಯಂ ಗುರು ಎಂದು ಹೇಳಲಾಗುತ್ತದೆ. ಶಿವನಿಂದ ಈ ಬ್ರಹ್ಮಾಂಡದಲ್ಲಿ ಗುರು ಶಿಷ್ಯರ ಸಂಬಂಧ ಪ್ರಾರಂಭವಾಗುತ್ತದೆ. ಭಗವಾನ್ ಬ್ರಹ್ಮ ಮತ್ತು ಶಿವನನ್ನ ಈ ಬ್ರಹ್ಮಾಂಡದ ಮೂಲ ಗುರು ಎಂದು ಹೇಳಲಾಗುತ್ತದೆ. ಒಂದು ಕಡೆ ಬ್ರಹ್ಮದೇವರು ಆತನ ಮಾನಸ ಪುತ್ರರಿಗೆ ಗುರುಸ್ಥಾನದಲ್ಲಿ ಕುಳಿತು ಜ್ಞಾನೋದಯವನ್ನ ಮಾಡುತ್ತಾರೆ. ಅದೇ ರೀತಿ ಶಿವನು ಬ್ರಹ್ಮಾಂಡದ ಸಮಸ್ತ ಜ್ಞಾನವನ್ನ ತನ್ನ 7 ಜನ ಶಿಷ್ಯರಿಗೆ ನೀಡುತ್ತಾರೆ. ಶಿವನ 7 ಜನ ಶಿಷ್ಯರನ್ನ ಸಪ್ತ ಋಷಿಗಳು ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಇದಾಗಿತ್ತು ಭಗವಾನ್ ಶಿವನ ಕುರಿತಾದ ಮಾಹಿತಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಹರ ಹರ ಮಹಾದೇವ ಅಂತ ತಪ್ಪದೆ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ. ಧನ್ಯವಾದಗಳು.